ಪಾಪ ಅವನು ಎಲ್ಲೋ ಇರ್ತಾನೆ, ಅರ್ಧ ಕಿಲೋಮೀಟ್ರು, 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು. ಆತನಿಗೆ ಬೆಳಗ್ಗೆಯಿಂದ ಬಾಡಿಗೆ ಆಗಿರುತ್ತೋ ಇಲ್ವೋ, ಅವನ ಸಂಕಟಗಳೇನು. ಹಬ್ಬ ಅಂದ್ರೆ ಒಬ್ಬ ಆಟೋ ಡ್ರೈವರ್ ಎಷ್ಟು ದುಡಿಬೋದ್ರಿ? ಏನು ದುಡಿಬೋದು? ಏನು ಲಕ್ಷಗಟ್ಟಲೆ ದುಡಿತಾನ? ಮ್ಯಾಕ್ಸಿಮಮ್ 1,000-2,000 ರೂಪಾಯಿ ದುಡಿದ್ರೆ ದೊಡ್ಡ ವಿಚಾರ. ಆಟೋ ಡ್ರೈವರ್ಗಳು ಯಾಕೆ ಫ್ರಸ್ಟ್ರೇಟ್ ಒಳಗಾಗ್ತಾರೆ? ಯಾಕೆ ಅವ್ರಿಗೆ ಬೇಗ ಸಿಟ್ಟು ಬರುತ್ತೆ? ಹೆಣ್ಣು ಮಗಳ ಮೇಲೆ ಆ ಮುತ್ತುರಾಜನ ದುರ್ವರ್ತನೆಯನ್ನು ನಾವು ಖಂಡಿಸಲೇಬೇಕು. ಹಾಗೆಯೇ ಮುತ್ತುರಾಜ್ ಆ ಥರದ ವರ್ತನೆ ಮಾಡೋದಕ್ಕೆ ಕಾರಣ ಅಂತಿದೆಯಲ್ಲ, ಅವನು ಅವತ್ತು CNGಗೆ ಅಥವಾ ಪೆಟ್ರೋಲಿಗೆ ದುಡ್ಡು ಯಾರ ಹತ್ರ ಹೊಂಚ್ಕೊಂಡು ಬಂದಿದ್ದಾನೋ, ಯಾರ ಹತ್ರ ಸಾಲ ಮಾಡ್ತಂದು ಹಾಕಿದಾನೋ, ಆತನಿಗೆ ಇಷ್ಟೊತ್ತಿಗೆ ತಾನು ಮಾಡಿದ್ದೇನೋ, ತಾನು ಏನು ಮಾಡಬಾರ್ದಿತ್ತು ಅನ್ನೋಂಥ ಕ್ಲಾರಿಟಿ ಸಿಕ್ಕಿದೆ. ಆ ಮೂಲಕ ಆಟೋ ಡ್ರೈವರ್ಗಳಿಗೂ ಕೂಡ ಒಂದು ಸಂದೇಶ ಹೋಗಿದೆ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಆಟೋ ಡ್ರೈವರ್ ಮುತ್ತುರಾಜ್ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ಆ ಪ್ಯಾಸೆಂಜರ್ ನಾರ್ತ್ ಇಂಡಿಯನೋ, ಇಲ್ಲ ಸೌತ್ ಇಂಡಿಯನೋ, ಇಲ್ಲ ಪಾಕಿಸ್ತಾನನೋ, ಇಲ್ಲ ಅಮೇರಿಕನೋ, ಅದು ಲೆಕ್ಕಕ್ಕೆ ಬರಲ್ಲ. ಈ ಕೆಲವರು ಅದನ್ನೇ ಹೈಲೈಟ್ ಮಾಡಿಬಿಟ್ಟು ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್, ಉತ್ತರ ಭಾರತ ಮತ್ತು ಕರ್ನಾಟಕ ಅಂತ ಚರ್ಚೆ ಮಾಡ್ತಿದ್ರೆ, ಆ ಚರ್ಚೆನ ಬಿಟ್ಟು ಪರ್ಟಿಕ್ಯುಲರಾಗಿ ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ನಾವು ಯಾವತ್ತೂ ಕೂಡ ಎಲ್ಲ ಪ್ಯಾಸೆಂಜರ್ಗಳನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗಬಾರ್ದು. ಅದೇ ಥರ ಎಲ್ಲ ಆಟೋ ಡ್ರೈವರ್ಗಳಿರ್ಬೋದು, ಎಲ್ಲ ರೀತಿಯ ಬಸ್ ಡ್ರೈವರ್ ಇರ್ಬೋದು, ಅಥವಾ ಯಾವುದೇ ಪ್ರೊಫೆಷನ್ಗೆ ಸೇರಿದವ್ರು ಇರ್ಬೋದು, ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಪರ್ಟಿಕ್ಯುಲರಾಗಿ ಈಗ ಆಟೋ ಡ್ರೈವರಿಗೆ ಸಂಬಂಧಪಟ್ಟಂಥ ವಿಚಾರ ಬಂದಿರೋದ್ರಿಂದ ಆಟೋ ಡ್ರೈವರ್ಗಳನ್ನೆಲ್ಲ ಒಂದೇ ತಕ್ಕಡಿಯಲ್ಲಿಟ್ಟು ಎಲ್ಲರೂ ಹೀಗೆ ಇರ್ತಾರೆ, ಎಲ್ಲರೂ ಇದೇ ಥರ ವರ್ತಿಸ್ತಾರೆ, ರೌಡಿಸಮ್ ಮಾಡ್ತಾರೆ, ಮೈಮೇಲೆ ಬೀಳ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇಲ್ಲಿಗೆ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. और क्या हो गया? रुक, आज चल पुलिस स्टेशन को. मैं क्यों जाऊँ? मेरी मर्जी, मेरे को जाना होगा मैं जाऊंगी, मेरे को नहीं जाना होगा नहीं जाऊंगी. मैं अलग पुलिस स्टेशन जाऊंगी. मैं आपके साथ क्यों जाऊँ? आ जाओ. आपका फोन नंबर है, आपका गाड़ी नंबर है, हम कंप्लेन कर देंगे. कहीं दोनों आइट बने स्टेशन कर ಬರ್ಬೇಕು. ನಡ್ರಿ ಸ್ಟೇಷನ್ ನಡ್ರಿ. क्यों जाओ? नहीं जाना मुझे स्टेशन. ನಡಿ ಅಬ್ಬಿ ಸ್ಟೇಷನ್ को जाना. ಮುತ್ತುರಾಜ್ ಅಂತ ಹೇಳ್ಬಿಟ್ಟು ಓಲಾ ಆಟೋ ಓಡಿಸ್ಕೊಂಡಿರ್ತಾನೆ. ರಾಜಾಜಿನಗರ 6ನೇ ಬ್ಲಾಕಿಗೆ ಒಬ್ಬಳು ಹೆಣ್ಮಗಳು ಗೆಳತಿ ಜೊತೆಗೆ ಬಂದಿರ್ತಾಳೆ. ಏನೋ ಅವಳ ಕೆಲಸಕ್ಕೆ ಏನೋ ಬಂದಿರ್ತಾಳೆ. ಹೋಗಬೇಕಾದ್ರೆ ಇಬ್ಬರು ಓಲಾ ಆಟೋನ ಬುಕ್ ಮಾಡ್ತಾರೆ. ಆ ಗಲಾಟೆಯಲ್ಲಿ ದಾಳಿಗೊಳಗಾದ್ಲಲ್ಲ ಆ ಯುವತಿ ಮತ್ತು ಇನ್ನೊಬ್ಬ ಯುವತಿ, ಇಬ್ಬರು ಗೆಳತಿಯರು ಆ ಟೈಮ್ ಬುಕ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಅದು ತಪ್ಪು. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮೊಬೈಲಲ್ಲೂ ಓಲಾ ಆ್ಯಪ್ ಇದೆ, ಉಬರ್ ಆ್ಯಪ್ ಇದೆ, ಯಾವುದೋ ಆ್ಯಪ್ಗಳಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಆ ಥರದ್ದು ಬುಕ್ ಮಾಡಬಾರ್ದು. ಬುಕ್ ಮಾಡೋಕ್ಕಿಂತ ಮುಂಚೆ ಇಬ್ಬರಿಗೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು. ಯಾಕಂದರೆ ನಾವಿಬ್ಬರು ಒಂದು ಆಟೋನ ಬುಕ್ ಮಾಡ್ತೀವಿ ಅಂದಾಗ ಅದು ಮೇಲಿಂದ ಹಾಗೇ ಇಳ್ಕೊಬಂದು ಅವ್ರ ಎದುರಿಗೆ ಬಂದು ಬೀಳಲ್ಲ. ಪಾಪ ಅವನು ಎಲ್ಲೋ ಇರ್ತಾನೆ, ಅರ್ಧ ಕಿಲೋಮೀಟ್ರು, 100 ಮೀಟ್ರು, 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು, ಹೇಗೋ ಇವ್ರು ಬುಕ್ ಮಾಡಿರ್ತಾರೆ. ಅವ್ರು ಕ್ಯಾಚ್ ಮಾಡಿಕೊಂಡು ಆತನಿಗೆ ಬೆಳಗ್ಗೆಯಿಂದ ಬಾಡಿಗೆ ಆಗಿರುತ್ತೋ ಇಲ್ವೋ, ಅವನ ಸಂಕಟಗಳೇನು. ಅದು ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ನೆಲ್ಲ ಮೀರಿ ನುಗ್ಗಿ ಬರಬೇಕು ಅಂದರೆ ಭಾಳ ದೊಡ್ಡ ಸಂಕಷ್ಟ. ಬೆಂಗಳೂರು ಟ್ರಾಫಿಕ್ನಲ್ಲಂತೂ 5 ಕಿಲೋಮೀಟ್ರಿಗೆ ಸಾಕಾಗುವಷ್ಟು ಡೀಸೆಲು, CNG, ಪೆಟ್ರೋಲು ಅದು 1-2 ಕಿಲೋಮೀಟ್ರಿಗೆ ಮುಗಿದೋಗುತ್ತೆ. ಭಾಳ ದೊಡ್ಡ ಸಂಕಷ್ಟ. ಆದರೆ ಏನು ಮಾಡ್ತೀರಾ, ಹೊಟ್ಟೆಪಾಡು ಮಾಡಲೇಬೇಕಲ್ಲ. ಹೀಗೆ 2 ಆ್ಯಪ್ ಮೂಲಕ ಆಟೋನ ಬುಕ್ ಮಾಡೋದು, ಯಾವ್ದು ಬೇಗ ಬರುತ್ತೆ ಅದು ಹತ್ಕೊಂಡು ಹೋಗೋದು. ಅದಾದಮೇಲೆ ಬಂದವನು ಒಂದು 5 ನಿಮಿಷನೋ 10 ನಿಮಿಷನೋ ತಡವಾಗಿ ಬಂದಿರ್ತಾನೆ. ಬಂದು ಆ ಸ್ಪಾಟಿಗೆ ಬಂದು ಫೋನ್ ಮಾಡ್ತಾನೆ, ಓಲೋದಿಂದ ಮಾಡ್ತಿದ್ದೀವಿ, ಎಲ್ಲಿದ್ದೀರಾ ಅಂತೇಳಿ. ನೀವು ಬರೋದು ತಡ ಆಯಿತು, ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಆ್ಯಪಲ್ಲೇ ಇವ್ನು ತಡ ಮಾಡ್ದ, ಇನ್ನೊಂದು ಮಾಡ್ದ ಅಂತ ಹೇಳ್ಬಿಟ್ಟು ವಿನಾಕಾರಣ ಏನಾದರೂ ಒಂದು ಕಂಪ್ಲೇಂಟನ್ನು ಮಾಡಿ ಇವ್ರು ಹೊರಟೋಗ್ಬಿಡ್ತಾರೆ. ಪಾಪ ಅವ್ನು ಎಲ್ಲಿಂದನೋ ಬಂದಿರ್ತಾನೆ, ಆ ಸ್ಪಾಟಿಗೆ ಬಂದುಬಿಟ್ಟು ಒದ್ದಾಡ್ತಾನೆ. ಈ ಕಡೆ ಬಾಡಿಗೆನೂ ಸಿಗಲಿಲ್ಲ, ಜೊತೆಗೆ ದೂರ ಬೇರೆ, ಇವನು ಬಂದಿದ್ದು ತಡವಾಗಿದೆ. ಸಹಜವಾಗಿ ಈ ಥರದ ಅನುಭವಗಳು ಈ ಡ್ರೈವರ್ಗಳಿಗೆ ಸಾಕಷ್ಟು ಆಗಿರುತ್ತವೆ. ಕೇವಲ ಆ ಹೆಣ್ಣುಮಕ್ಕಳು ಮಾಡಿದ್ರಂತ ನಾನು ಹೇಳ್ತಿಲ್ಲ, ಸಾಕಷ್ಟು ಈ ಥರದ ಅನುಭವಗಳಾಗಿರೋದ್ರಿಂದ, ಜೊತೆಗೆ ಬಾಡಿಗೆ ಆಗಿರುತ್ತೋ ಇಲ್ವೋ, ಮನೇಲಿ ಯಾವ ಥರದ ಸಂಕಷ್ಟಗಳಿರ್ತವೋ. ಹಬ್ಬ ಅಂದ್ರೆ ಒಬ್ಬ ಆಟೋ ಡ್ರೈವರ್ ಎಷ್ಟು ದುಡಿಬೋದ್ರಿ? ಏನು ದುಡಿಬೋದು? ಏನು ಲಕ್ಷಗಟ್ಟಲೆ ದುಡಿತಾನ? ದಿನಕ್ಕೆ 10,000 ರೂಪಾಯಿ ಮನೆ ತಗೊಂಡು ಹೋಗ್ತಾನ? ಮ್ಯಾಕ್ಸಿಮಮ್ 1,000-2,000 ರೂಪಾಯಿ ದುಡಿದ್ರೆ ದೊಡ್ಡ ವಿಚಾರ.
ಅದು EMI ಹೋಗುತ್ತೋ, ಒಂದಿಷ್ಟು ಪೊಲೀಸರಿಗೆ ತಿನ್ನಿಸ್ಬೇಕು, ಅವ್ರ ಸಂಕಷ್ಟಗಳಿಗೆ ಯಾವತ್ತೂ ಕೊನೆ ಇಲ್ಲ. ಅದು ಭಾಳ ಕಷ್ಟದಿಂದ ಬದುಕ್ತಾನೆ. ಆಟೋ ಡ್ರೈವರ್ಗಳು ಯಾಕೆ ಫ್ರಸ್ಟ್ರೇಟ್ಗೆ ಒಳಗಾಗ್ತಾರೆ, ಯಾಕೆ ಅವ್ರಿಗೆ ಬೇಗ ಸಿಟ್ಟು ಬರುತ್ತೆ, ಯಾಕೆ ಅವ್ರು ದರ್ಪ ಮೆರೀತಾರೆ ಅಂದರೆ ಕೆಲವೊಂದು ಕಾರಣಗಳಿದ್ದಾವೆ. ಎಲ್ಲೋ ಒಂದು ಕಡೆ ಡಬಲ್ ತಗೊಳ್ತಾರೆ, ಮೀಟ್ರ್ ಹಾಕಲ್ಲ, ಇನ್ನೊಂದು ಕತೆಗಳು ಹೇಳಿದ್ರು ಕೂಡ ಆತನ ಅನಿವಾರ್ಯತೆ ಏನೋ, ಆತನ ಸಂಕಷ್ಟ ಏನೋ ಅದನ್ನು ಕೂಡ ನಾವು ತಾಳೆ ಹಾಕಿ ಲೆಕ್ಕ ಹಾಕಿ ಮಾತಾಡಬೇಕಾಗುತ್ತೆ. ನಾವು ಎಲ್ಲೋ ಒಂದು ಕಡೆ ಯಾವುದೋ ಮಾಲೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಟಿಪ್ಸ್ ಗಿಪ್ಸ್ ಅಂತ ಹೇಳಿ ಬರೀ ಹೋಟ್ಲುಗಳೇ 100-200 ರೂಪಾಯಿನ ಚೆಲ್ತೀವಿ. ಆಟೋದವನು ಒಂದು 20 ರೂಪಾಯಿ ಜಾಸ್ತಿ ಕೂಡ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಹಾಗಂತ ಕೇವಲ ಶ್ರೀಮಂತರಿಗೆ ಸಂಬಂಧಪಟ್ಟಂತಹ ಅಪ್ಪರ್ ಮಿಡ್ಲ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಕೆಲವೊಮ್ಮೆ ಆಟೋ ಡ್ರೈವರ್ಗಳು ಕೂಡ ಬಡವರನ್ನು ಸುಲಿಯೋದನ್ನು ಸ್ವಲ್ಪ ನಿಲ್ಲಿಸಬೇಕಾಗ್ತದೆ. ಇವನಷ್ಟೇ ಸಂಕಷ್ಟ ಆಟೋ ಹತ್ತೋನು ಇರುತ್ತೆ ಅನ್ನೋದನ್ನು ಇವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲೇ ಹೋಗಬೇಕು. ಇಡೀ ದೇಶನೇ, ಇಡೀ ಪ್ರಪಂಚನೇ ಹೊಂದಾಣಿಕೆಯಲ್ಲಿ ನಡೀತಾ ಇರೋದು. ಆ ಹೊಂದಾಣಿಕೆ ಇದ್ರೆ ಮಾತ್ರ ಎಲ್ಲ ಸರಿ. ದರ್ಪದಿಂದ, ದೌರ್ಜನ್ಯದಿಂದ ಏನನ್ನೂ ಪಡ್ಕೊಳ್ಳೋಕೆ ಸಾಧ್ಯ, ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೋಬೇಕು. ಆ ಹೆಣ್ಮಕ್ಳು 2 ಬುಕ್ ಮಾಡ್ತಾರೆ, ಯಾವ್ದು ಫಸ್ಟ್ ಬರುತ್ತೆ ಅದನ್ನು ಹತ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಹಾಗೆ ಫಸ್ಟ್ ಆಟೋ ಬರುತ್ತೆ, ಅದ್ರ ಮೇಲೆ ಕೂತ್ಕೋತಾರೆ, ಅಷ್ಟೊತ್ತಿಗೆ ಈ ಆಟೋನೂ ಬರುತ್ತೆ. ಆಮೇಲೆ ಇವ್ರೇನೋ ಕಾರಣ ಹೇಳ್ತಾರೆ, ಮುತ್ತುರಾಜನ್ಗೆ ಭಾಳ ಸಿಟ್ಟು ಬರುತ್ತೆ, ಕೂಗಾಡ್ತಾನೆ, ರೇಗಾಡ್ತಾನೆ. गलती से कैसा होता है गलती? आप चिल्ला क्यों रहे हो? नहीं, आप गलती चिल्ला कैसे क्यों रहे होता हो? है बोलो। आप चिल्ला क्यों रहे हो? हाँ, तेरे बाप देते हैं क्या गैस? यहीं पे था हाँ? भैया, 1 मिनट दूर ही था आपका ऑटो। आप चिल्लाइए मत और गाली मत दीजिए, ठीक है? ये फालतू और क्या चीजें मत करती बोलिए है? मुझे। और क्या करती है? मैं पुलिस के पास जाऊंगी। हाँ, आ जाओ, चल पुलिस का पास चल. ನಮ್ಮನ್ನ 2 ಗಾಡಿ ಬುಕ್ ಮಾಡ್ತಾರೆ, ನಮ್ಮನ್ನ ಏನ್ ಶಾಟೆ ತರ ನಮ್ಮನ್ನ ಗ್ಯಾಸ್ ಗಳು ಹಾಕೊಂಡು ನಮ್ಮನ್ನ ರೋಡ್ ಕಡೆ 1 ಹೋಗ್ಬೇಕಾ? मिनट अवे था भैया, आपका गाड़ी बाहर ही था। क्या हो गया तो कर दिया। आप कैंसिल नहीं करते कभी हम लोग का राइड? हाँ? आप लोग नहीं करते मैं कभी क्या किया? कैंसिल? कैंसिल किया है ना? तो हमारी क्या गलती हाँ? हो गया दो तो? और क्या हो गया? रुक, आज चल पुलिस स्टेशन को. मैं क्यों जाऊँ? हाँ? मेरी मर्जी, मेरे को जाना होगा मैं जाऊंगी, मेरे को नहीं जाना होगा नहीं जाऊंगी। मैं अलग पुलिस स्टेशन जाऊंगी। मैं आपके अच्छा। साथ क्यों जाऊँ? आ जाओ. आपका फोन नंबर है, आपका गाड़ी नंबर है, हम कंप्लेन कर देंगे। ಕೈ ಇಡ್ದೋರು ಆಯ್ತು ಬನ್ನಿ ಸ್ಟೇಷನ್ ಬರ್ಬೇಕು. ನಡ್ರಿ ಸ್ಟೇಷನ್ ನಡ್ರಿ. क्यों जाओ? नहीं जाना मुझे स्टेशन। ನಡಿ ಅಭಿ ಸ್ಟೇಷನ್ ಗೋ ಜಾನ. ಇಲ್ಲಪ್ಪ ಸ್ಟೇಷನ್ ಹೋಗೋಣಪ್ಪ, ಸ್ಟೇಷನ್ ಹೋಗೋಣಪ್ಪ. और जो थप्पड़ मारा मुझे उसका क्या करूँ उधर मैं? आके कंप्लेंट आपने करो। थप्पड़ क्यों मारा मुझे? आज क्या थप्पड़ क्यों स्टेशन मारा क्या? मुझे? स्टेशन थप्पड़ क्या क्यों क्या? मारा मुझे? स्टेशन क्या कौन क्या? होते हो आप थप्पड़ मारने वाले? अच्छा, मैं आपसे आप करके बात कर रही हूँ। ಅದೆಂಗ ಓಡುತ್ತೆ ನೋಡಬೇಡ ನೀವು. ಯಾವುದೇ ಕಾರಣಕ್ಕೂ ಮುತ್ತುರಾಜು ಬಳಸಿದ ಪದಗಳು ಮತ್ತೆ ಹೊಡೆಯೋದಕ್ಕೆ ಹೋಗಿದ್ದು, ಅಂದರೆ ಮೊಬೈಲ್ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಅದನ್ನು ಹೊಡೆಯೋಕ್ಕೆ ಹೋಗಿದ್ದು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಬಾ ನಡಿ ಅಂದಿದ್ದು, ಅಮ್ಮನಂತ ಅಕ್ಕನಂತ ಶಬ್ದಗಳನ್ನು ಬಳಕೆ ಮಾಡಿದ್ದು, ಒಟ್ಟಾರೆಯಾಗಿ ಮುತ್ತುರಾಜನ ಆ ವರ್ತನೆ, ಆಟೋ ಡ್ರೈವರ್ ಮುತ್ತುರಾಜನ ವರ್ತನೆ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಒಬ್ಬ ಹೆಣ್ಣು ಮಗಳ ಮೇಲೆ, ಅವಳು ಉತ್ತರ ಭಾರತದವಳು, ಅವಳು ಬೇರೆ ದೇಶದವಳು, ಈ ಥರದ ಚರ್ಚೆ ಮಾಡಿಬಿಡಿ. ಹಾಗೆ ಒಬ್ಬಳು ಹೆಣ್ಣು ಮಗಳ ಮೇಲೆ ಆ ಮುತ್ತುರಾಜನ ದುರ್ವರ್ತನೆಯನ್ನು ನಾವು ಖಂಡಿಸಲೇಬೇಕು. ಹಾಗೆಯೇ ಮುತ್ತುರಾಜ್ ಆ ಥರದ ವರ್ತನೆ ಮಾಡೋದಕ್ಕೆ ಕಾರಣ ಅಂತಿದೆಯಲ್ಲ, ಆ ಕಾರಣ ಏನು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಒದ್ದಾಡ್ಕೊಂಡು ಬಂದಿರ್ತಾರೆ, ಅವ್ರದ್ದು ಗ್ಯಾಸ್ CNG ಖಾಲಿ ಆಗುತ್ತೆ, ಅದನ್ನು ಬರ್ಡನ್ ಮಾಡಬೇಕು, ಅವನು ಬೆಳಗ್ಗೆಯಿಂದ ಅವನು ವ್ಯಾಪಾರ ಆಗಿದೆಯೋ ಇಲ್ವೋ, ಬಾಡಿಗೆ ಸಿಕ್ಕಿದೆಯೋ ಇಲ್ವೋ, ಅವನು ಅವತ್ತು CNGಗೆ ಅಥವಾ ಪೆಟ್ರೋಲಿಗೆ ದುಡ್ಡು ಯಾರ ಹತ್ರ ಹೊಂಚ್ಕೊಂಡು ಬಂದಿದ್ದಾನೋ, ಯಾರ ಹತ್ರ ಸಾಲ ಮಾಡ್ತಂದು ಹಾಕಿದಾನೋ, ಅದೆಲ್ಲ ಹೀಗೆ ಹೋದರೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಮನೇಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೋ, ಇಲ್ಲ ಮನೇಲಿ ರೇಷನ್ ಖಾಲಿ ಆಗಿದೆ, ಏನೋ ಸಂಕಷ್ಟಗಳು ಇರ್ತಾವಲ್ಲ, ಎಲ್ಲ ಫ್ರಸ್ಟ್ರೇಷನ್ನಿಂದ ಇವರು ಈ ಥರದ ಮುಗಿಬೀಳ್ತಾರೆ. ಆದರೆ ಆಟೋ ಡ್ರೈವರ್ಗಳು ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅಂತ ಹೇಳ್ತಾ ಇಲ್ಲ, ಯಾರ ಮೇಲೂ ಗಲಾಟೆಗೆ ಹೋಗಬಾರ್ದು. ಅವ್ರು ಮಾಡಿದ್ರೆ ನೋಡಿ ಸರ್ ಈ ಥರ ಮಾಡೋದು ಸರಿನಾ, ನೀವೇ ಯೋಚನೆ ಮಾಡಿ ನೋಡಿ, ನನಗೆ ಇದಕ್ಕೆ ಒಂದು ಉತ್ತರ ಕೊಟ್ಬಿಟ್ಟು ಕ್ಲಾರಿಫೈ ಮಾಡಿಬಿಟ್ಟು ಮುಂದೆ ಹೋಗಿ. ನಿಮ್ಮನ್ನು ನಾನು ಗಲಾಟೆ ಮಾಡೋಕ್ಕೆ ನಿಲ್ಲಿಸಿಲ್ಲ. ಆ ಡ್ರೈವರ್ಗೂ ಹೇಳಬೇಕು, ಆಲ್ರೆಡಿ ಬುಕ್ ಮಾಡಿದ್ದಾರೆ, ನೋಡಪ್ಪ ನಂದು ಮಾಡಿದ್ದಾರೆ ನಿಂದು ಮಾಡಿದ್ದಾರೆ, ನಿನ್ನ ಆಟೋ ಫಸ್ಟ್ ಬಂದು ಹೋಗ್ತಿದ್ದಾರೆ, ನಾಳೆ ನನ್ನ ಜಾಗದಲ್ಲಿ ನೀನಿದ್ರೆ ನಿಂಗೆ ಏನಾಗುತ್ತೆ ಅಂದಾಗ ಆ ಆಟೋ ಡ್ರೈವರ್ಗಳ ನಡುವೆ ಅಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಬರಬೇಕು. ಅವ್ರೇನು ಮಾಡಬೇಕು, ನೋಡಮ್ಮ ನೀನು ಈ ಥರ ಮಾಡೋದ್ರಿಂದ ನಮಗೆ ಭಾಳ ದೊಡ್ಡ ಸಮಸ್ಯೆಗಳಾಗ್ತವೆ, ಸಂಕಟಗಳಾಗ್ತವೆ, ನೀವು ಆಟೋದಿಂದ ಇಳಿಬೋದು, ನೀವು ಹೊರಡಿ, ನೀವು ಯಾವುದೇ ಕಾರಣಕ್ಕೂ
ನಿಮ್ಮತ್ತರಿಗೆ ನಾವು ಕರ್ಕೊಂಡು ಹೋಗೋಕ್ಕೆ ತಯಾರಿಲ್ಲ, ನಾವು ರೆಡಿ ಇಲ್ಲ. ನೀವು ಮಾಡೋದ್ರಿಂದ ಎಷ್ಟೋ ಆಟೋ ಡ್ರೈವರ್ಗಳ ಹೊಟ್ಟೆಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಏಟು ಬೀಳ್ತಾ ಗೊತ್ತಾ. ನಿಮ್ಮಂಥ ದಿನಕ್ಕೆ 10-20 ಜನ ಸಿಕ್ಬಿಟ್ರೆ ನಮ್ಮಂಥವ್ರು ಪಾಡಿ ಏನಾಗಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸಮಜಾಯಿಷಿ ಹೇಳುವ, ಬುದ್ಧಿ ಹೇಳುವ, ಆ ಕ್ಷಣಕ್ಕೆ ಅವರನ್ನು ಆಟೋದಿಂದ ಇಳಿಸುವಂಥ ಪ್ರಯತ್ನ ಮಾಡಿದ್ರೆ ಅದು ವೈರಲ್ ಆಗಬೇಕು. ಆ ದೊಡ್ಡ ಮಟ್ಟದಲ್ಲಿ ವೈರಲ್ ಆದಾಗ ಆ ಹೆಣ್ಣು ಮಕ್ಕಳು ಮಾಡ್ತಾರಲ್ಲ, 2 ಆ್ಯಪನ್ನ ಬಳಸಿ 2 ಬುಕ್ಕಿಂಗ್ ಮಾಡಿಬಿಟ್ಟು ಈ ಥರ ಯಾಮಾರಿಸುವ, ಈ ಥರ ಪಾಪ ಆಟೋ ಡ್ರೈವರ್ಗಳ ಬದುಕಿನ ಮೇಲೆ ಆಟವಾಡುವಂಥ ಪ್ರಯತ್ನಗಳನ್ನು ಮಾಡೋದನ್ನು ನಿಲ್ಲಿಸ್ತಾರೆ. ಕಾಮನ್ ಸೆನ್ಸು ಫಸ್ಟ್ ಎಲ್ಲಿ ಇರಬೇಕು, ಅದಿಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ನಾನು ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಎಜುಕೇಟೆಡ್ ಥರ ಕಾಣಿಸ್ತೀರಾ, ನೀವುಗಳೇ ಹೀಗೆ ಮಾಡಿದ್ರೆ ಏನಾಗಬೇಕು ಅವರ ಪರಿಸ್ಥಿತಿ. ಹಾಗೆ ನಾನು ವೈರಲ್ ಮಾಡಿದ್ದೆ, ನಾನು ಅದನ್ನು ಶೇರ್ ಮಾಡಿದ್ದೆ. ಯಾವುದೇ ಕಾರಣಕ್ಕೂ ಆಟೋ ಡ್ರೈವರನ್ನು ಬಿಡಬೇಡಿ, ಅವರನ್ನು ಶಿಕ್ಷಿಸಬೇಕು ಅಂತಲೂ ನಾನು ಒತ್ತಾಯ ಮಾಡಿದ್ದೆ. ಬೆಂಗಳೂರು ಪೊಲೀಸಿಗೆ ಟ್ಯಾಗ್ ಕೂಡ ಮಾಡಿದ್ದೆ. ಈ ಥರ 100 ಜನರು ಟ್ಯಾಗ್ ಮಾಡಿದ್ರು. ಉತ್ತರ ಭಾರತದ ಕಡೆ ಎಲ್ಲ ಬೆಂಗಳೂರು ಆಟೋ ಡ್ರೈವರ್ಗಳು ಹೀಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯಾಗ್ ಹಾಕಿಬಿಟ್ಟು ಒಂದಿಷ್ಟು ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಬೆಂಗಳೂರು ಆಟೋ ಡ್ರೈವರ್ಗಳೆಲ್ಲ ಹಾಗೆ ಉತ್ತರ ಭಾರತದಲ್ಲಿರುವಂಥ ಆಟೋ ಡ್ರೈವರ್ಗಳೆಲ್ಲ ಹೀಗಿರ್ತಾರೆ ಅಂತ ಹೇಳ್ಬಿಟ್ಟು ಯಾವುದೋ ಒಬ್ಬ ಆಟೋ ಡ್ರೈವರ್ ಮಾಡಿದ್ದಕ್ಕೆ. ಮೊನ್ನೆ ನೋಡಿ, ಯಾವುದೋ ತಾಯಿ ಮಗುನ ಕರ್ಕೊಂಡು ಹೋಗಬೇಕಾದ್ರೆ ಏನೋ ಟ್ರಾಫಿಕ್ ಇತ್ತು ಅನ್ನೋ ಕಾರಣಕ್ಕೆ ಕಾರ್ಪೊರೇಷನ್ ಸರ್ಕಲ್ ಹತ್ರ ಇಳಿಸ್ಬಿಟ್ಟು ಒಂದಿಷ್ಟು ದೌರ್ಜನ್ಯ ಮಾಡಿದ ಆಟೋ ಡ್ರೈವರು ಅವನಿಗೆ 1,000 ರೂಪಾಯಿನ ದಂಡ ಹಾಕಿದ್ರು ಪೊಲೀಸರು, ಆಮೇಲೆ ಪತ್ತೆ ಹಚ್ಚಿ ಅಂತ ಹೇಳ್ತಾರೆ. ಈ ಥರ ಕೆಲವು ಡ್ರೈವರ್ಗಳು ಮಾಡುವಂಥ ಅಸಭ್ಯ ಅಥವಾ ಆತುರದ ಅಥವಾ ಹತಾಶೆಯ ಅಥವಾ ಏನೋ ಒಂದು ರೀತಿಯ ವರ್ತನೆಯಿಂದ ಇಡೀ ಆಟೋ ಡ್ರೈವರ್ಗಳ ಬಳಗವನ್ನು ವಿಲನೈಸ್ ಮಾಡುವಂತಹ ಕೆಲಸವನ್ನು ಮಾಡಬಾರ್ದು. ಉತ್ತರ ಭಾರತದಲ್ಲಿ ಬೆಂಗಳೂರು ಆಟೋ ಡ್ರೈವರ್ಸ್ಗಳೇ ಹೀಗೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡಿ, ನನಗೆ ಖುದ್ದಾಗಿ ನಾವೆಲ್ಲ ಕೆಲವೊಮ್ಮೆ ಆಟೋ ಹತ್ತಿದಾಗ ಡಬ್ಬಲ್ ಕೇಳಿದವ್ರು ಇದ್ದಾರೆ, ಯಾಮರ್ಸ್ದವ್ರು ಇದ್ದಾರೆ, ಪ್ರೀತಿಯಿಂದ ಕರ್ಕೊಂಡು ಹೋಗಿ ಬಿಟ್ಟವ್ರು ಇದ್ದಾರೆ, ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಂಡವ್ರು ಇದ್ದಾರೆ. ನಾನು ಇಷ್ಟು ಕೊಡ್ತೀನಪ್ಪ ಅಲ್ಲಿ ಕರ್ಕೊಂಡೋಗಿ ಬಿಡು ಅಂದರೆ ಮೀಟ್ರ್ ಹಾಕಿಬಿಟ್ಟೆ ಕರ್ಕೊಂಡು ಹೋದವರು ಇದ್ದಾರೆ. ಮೀಟ್ರ್ ಹಾಕಿ ಅಂತ ಹೇಳಿದಾಗ ಮೀಟ್ರ್ ಹಾಕಲ್ಲ, 100 ಕೊಡ್ತೀಯ 200 ಕೊಡ್ತೀಯ ಕುದ್ಕೋ ಅಂತ ಹೇಳಿದವರು ಇದ್ದಾರೆ. ಆ ಕಾರಣಕ್ಕೆ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಿ ನಾವು ಮಾತಾಡಲೇಬಾರ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತುರಾಜ್ ಡ್ರೈವಿಂಗ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಜೊತೆಗೆ ನ್ಯಾಯಾಂಗದ ವಶಕ್ಕೆ ಕೊಟ್ಟಿದ್ದಾರೆ. ಈಗ ಬೇಲು ಅದು ಇದು ಅಂತ ಸುಮಾರು 30-40 ಸಾವಿರ ಖರ್ಚಾಗುತ್ತೆ ಅಂತ ಕೇಳ್ಪಟ್ಟೆ. ಅದು ಸ್ವಲ್ಪ ಬೇಡ ಅನ್ನಿಸ್ತು ನನಗೆ. ಪೊಲೀಸರು ಆತ ಮಾಡಿದ ತಪ್ಪಿಗೆ, ಆತ ಏನು ಮಾಡಿದ್ದಾನೆ ಆ ವರ್ತನೆಗೆ ಯಾವ ಸೆಕ್ಷನ್ ಹಾಕಿ ನಿಮಗೆ ಗೊತ್ತಿರುತ್ತೆ ಏನು ಮಾಡಬೇಕಂತ, ಅಷ್ಟನ್ನು ಮಾಡಿ. ಆದರೆ ಇದರಿಂದ ಎಲ್ಲ ಆಟೋ ಡ್ರೈವರ್ಗಳಿಗೆ ಒಂದು ಪಾಠ ಆಗಲಿ, ಮೆಸೇಜ್ ಹೋಗಲಿ ಅಂತ ನೀವು ಮಾಡಿರ್ತೀರಿ. ಆದರೂ ಕೂಡ ಮುತ್ತುರಾಜ್ ವಿಚಾರದಲ್ಲಿ ಒಂದು ಸಣ್ಣ ವಿನಾಯಿತಿ ಕೊಡಿ. ಆತನ ಆಕ್ರೋಶಕ್ಕೆ ಏನು ಮಾಡಬೇಕು ಅದು ನೀವು ಮಾಡಿರ್ತೀರಿ, ಅದಕ್ಕೇನು ಮಾಡ್ತೀರಾ ಅದನ್ನು ಮಾಡಿ. ಇನ್ನೊಂದು ಸಲ ಆ ಥರ ಮಾಡಬಾರ್ದು. ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ವೆಬ್ಸೈಟೆಲ್ಲ ನೋಡಿದೆ, ಕೆಲವು ವೀಡಿಯೋಗಳು ಹಾಕಿದ್ರಿ, ಸರ್ಜಾ ಬಂತು ಸರ್ಜಾ ಅಂತ ಹೇಳ್ಬಿಟ್ಟು ನೋಡಿದೆ. ವೆರಿ ಗುಡ್, ಎಲ್ಲದು ಫೈನ್ ಆಗಿದೆ. ಮುತ್ತುರಾಜನ ವರ್ತನೆಗೆ ಪೊಲೀಸ್ ಮಾಡಿದೆಲ್ಲ ಸರಿ ಇದೆ. यहीं पे था भैया, 1 मिनट दूरी था आपका ऑटो। आप चिल्लाइए मत और गाली मत दीजिए, ठीक है? ये फालतू चीजें मत बोलिए मुझे। और क्या करती है? मैं पुलिस के पास जाऊंगी। आ जाओ। आपका फोन नंबर है, आपका गाड़ी नंबर है, हम कंप्लेंट कर देंगे। A few moments later. ಸರ್ಜ ಬಂದು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ ಬಂದು ಸರ್ಜ. ಆದರೆ ಆತನ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದು, ಆಮೇಲೆ ಯಾವುದೋ ಒಂದು 50-100 ವಿಚಾರಕ್ಕೆ ಆತ ಮಾಡಿದ ಗಲಾಟೆಗೆ 40-50 ಸಾವಿರ ರೂಪಾಯಿ ಆತನ ಕೋರ್ಟ್ ಫೀಸು, ಅದು ಇದು ಲಾಯರ್ ಫೀಸು ಅಂತ ಹೇಳ್ಬಿಟ್ಟು ಖರ್ಚು ಮಾಡುವಂಥ ಪರಿಸ್ಥಿತಿ ಬಂದಿದ್ದು. ಇದು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅದನ್ನು ತಡೆಯೋಕ್ಕಾಗಲ್ಲ. ಯಾಕಂದರೆ ಕೇಸ್ ಆಗಿದೆ, ಆತ ಫೈಟ್ ಮಾಡಲೇಬೇಕು, ಲಾಯರಿಗೆ ದುಡ್ಡು ಕೊಡಲೇಬೇಕು. ಅದು ಮಾಡ್ಕೊಳ್ಳಿ. ಇನ್ನೊಂದ್ಸಲ ಆ ತಪ್ಪನ್ನ ಆತನೂ ಮಾಡಬಾರ್ದು, ಇನ್ನೊಬ್ಬರು ಮಾಡಬಾರ್ದು, ಎಲ್ಲ ಫೈನ್. ಆದರೆ ಅದನ್ನು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದು, ಆತ ದುಡಿಬೇಕಲ್ಲ. ಮತ್ತು ಆತನಿಗೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಕಷ್ಟಗಳಿರ್ತವೆ. ಪೊಲೀಸರು ಆ ವಿಚಾರದಲ್ಲಿ ಸ್ವಲ್ಪ ಆತನಿಗೆ ವಿನಾಯಿತಿ ಕೊಡಬೇಕು. ಇನ್ನು ಮುಂದೆ ಆಟೋ ಡ್ರೈವರ್ಗಳು ತಮಗೆ ಏನಾದರೂ ಅನ್ಯಾಯ ಆಯ್ತಂದರೆ ಕಾನೂನು ರೀತಿಯಲ್ಲೇ ಅದಕ್ಕೆ ನ್ಯಾಯ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿ. ಮೇಲೆಗರಿ ಹೋದರೆ ಕಾನೂನು ಅನ್ನೋ ಕಣ್ಣಿಗೆ ಬಿದ್ದಾಗ ಸಮಸ್ಯೆಗಳಾಗ್ತವೆ. ಹಾಗೆ ಯಾವುದೋ ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಕಡೆ ನನ್ನ ನಾಡಿನ, ನನ್ನ ರಾಜ್ಯದ, ನನ್ನ ರಾಜಧಾನಿಯ ಮರ್ಯಾದೆ ಹೋಗುತ್ತೆ ಅನ್ನೋದು ಸ್ವಲ್ಪ ಸಹಿಸೋಕ್ಕಾಗಲ್ಲ. ಯಾರೋ ಒಂದಿಬ್ಬರು ಮಾಡೋದಕ್ಕೆ ಇಡೀ ಒಂದು ಸಮೂಹವೇ ಆ ಆಪಾದನೆಯನ್ನು ಹೊರಬೇಕಾಗೋದು ಭಾಳ ಒಂಥರ ಸಂಕಷ್ಟದ ವಿಚಾರ. ಒಟ್ಟಲ್ಲಿ ಸ್ನೇಹಿತರೆ, ಆಟೋ ಡ್ರೈವರ್ಗಳು
ಅಥವಾ ಯಾವುದೇ ಬಡವರು ದುಡಿಯುವ ವರ್ಗ, ದುಡಿದು ಅವತ್ತಿನ ಜೀವನವನ್ನು ಸಾಗಿಸುವ ವರ್ಗ ಅನೇಕ ರೀತಿಯ ಸಂಕಷ್ಟಗಳಿರ್ತವೆ. ಅವರ ವಿಚಾರದಲ್ಲಿ ಈ ಥರದ ಉಡಾಫೆಗಳು ಮಾಡಿದಾಗ, ತಮಾಷೆಗಳು ಮಾಡಿದಾಗ, ಅವರ ಹೊಟ್ಟೆಗೆ ಹೊಡೆಯುವಂಥ ಪ್ರಯತ್ನಗಳಾದಾಗ ಆಕ್ರೋಶ ಹೊರ ಹೊಮ್ಮುತ್ತೆ. ಅದು ಇಂಟೆನ್ಷನ್ ಆಗೋದಿಲ್ಲ. ಒಂದೊಂದು ಸಲ ಆಕ್ರೋಶ ಯಾಕೆ ಬರುತ್ತೆ ಅಂದರೆ ಹತಾಶೆ, ಬೇಜಾರು, ಬೇಸರ, ಸಿಟ್ಟು ಎಲ್ಲದೂ ಬರುತ್ತೆ. ಮನುಷ್ಯ ಅಂದಮೇಲೆ ಬರಲೇಬೇಕಲ್ಲ. ಅದ್ರ ಹಿಂದೆ ಒಂದು ರೀಸನ್ ಅಂತ ಇರುತ್ತೆ. ಆ ರೀಸನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಹಾಗೆ ಹೆಣ್ಣು ಮಕ್ಕಳನ್ನು ಒಂದಿಷ್ಟು ಗೌರವದಿಂದ ನಡೆಸ್ಕೊಳ್ಳೋಣ. ಗಂಡು ಮಕ್ಕಳ ಜೊತೆ ಸಣ್ಣ ಪುಟ್ಟ ಗಲಾಟೆಗಳು ನಡೀತದೆ, ಆಗ್ತವೆ, ಎಲ್ಲೋ ಅಡ್ಜಸ್ಟ್ಮೆಂಟ್, ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು, ಅದನ್ನು ಹೋಗ್ಬೇಡಿ ಹಾಗಂತ. ಆದರೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಾವು ತಗಬೇಕಾಗತ್ತೆ. ಅವರಿಗೆ ಅವರದ್ದೇ ಆದಂಥ ಭಾಷೆಯಲ್ಲಿ ಉತ್ತರವನ್ನು ಕೊಟ್ಟು ಇಳಿಸಿ ಮತ್ತೊಂದು ಅವರು ಆ ರೀತಿಯ ತಪ್ಪು ಮಾಡದ ಹಾಗೆ ಒಂದು ವಾತಾವರಣವನ್ನು ನಿರ್ಮಿಸಬೇಕಾಗಿದೆ. ಇದನ್ನು ಮಾಡ್ತಾ ಮುತ್ತುರಾಜ್ ವಿಚಾರದಲ್ಲಿ ಒಂದಿಷ್ಟು ಪೊಲೀಸರು ವಿನಾಯಿತಿನ ಕೊಡಿ. ಆತನಿಗೆ ಇಷ್ಟೊತ್ತಿಗೆ ತಾನು ಮಾಡಿದ್ದೇನೋ, ತಾನು ಏನು ಮಾಡಬಾರ್ದಿತ್ತು ಅನ್ನೋಂಥ ಕ್ಲಾರಿಟಿ ಸಿಕ್ಕಿದೆ. ಆ ಮೂಲಕ ಆಟೋ ಡ್ರೈವರ್ಗಳಿಗೂ ಕೂಡ ಒಂದು ಸಂದೇಶ ಹೋಗಿದೆ. ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ, ಒಂದಿಷ್ಟು ಆಟೋ ಡ್ರೈವರ್ಗಳೆಲ್ಲ ಒಂದಿಷ್ಟು ವಿಡಿಯೋ ಮಾಡಿಬಿಡ್ತಾ ಇದ್ದಾರೆ. ನಾವು ಸಾರ್ವಜನಿಕರ ಜೊತೆ ಹೇಗೆ ವರ್ತಿಸಬೇಕು, ಎಂಥ ಸಂದರ್ಭದಲ್ಲೂ ನಾವು ಹೇಗೆ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ಬಿಟ್ಟು ಅವರೇ ಅವೇರ್ನೆಸ್ ಮೂಡಿಸುವಂಥ ಒಂದೆರಡು ವಿಡಿಯೋವನ್ನು ಮಾಡಿಬಿಟ್ಟಿರೋದನ್ನ ನಾನು ನೋಡ್ತಾ ಇದ್ದೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೊಲೀಸರೇ ಸ್ವಲ್ಪ ಮುತ್ತುರಾಜ್ ಕಡೆ ಕರುಣೆ ತೋರಿಸಿ ಅಷ್ಟೇ. ನಮಸ್ಕಾರ.